ಕಾಮಿಡಿ ಕಲಾವಿದನ ಇಬ್ಬಗೆ ನೀತಿ ಆವರಣ ಆಗಿದೆ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಕಾಮಿಡಿ ಕಳ್ಳನ ಮುಖವಾಡ. ಆ ನಾಜೂಕು ಹಾಸ್ಯಗಾರ ಹೊರಗೆ ಹೇಳೋದೊಂದು, ಮನಸ್ಸಿನೊಳಗೆ ಇಟ್ಟುಕೊಳ್ಳೋದು ಮತ್ತೊಂದು. ಹೇಳಲಿಕ್ಕೆ ಕಾಮಿಡಿ ಕಿಂಗ್ ಆದ್ರೆ ಮಾಡೋದು ಬೇರೆ. ರೀಲ್ ನಲ್ಲಿ ಹಾಸ್ಯ ಚುಟಾಕಿ ಹಾರಿಸುವುದೇ ಅವರ ವೃತ್ತಿ. ಆದ್ರೆ ರಿಯಲ್ ನಲ್ಲಿ ಮಾತ್ರ ಮಹಾ ನಾಜೂಕು ವರ್ತನೆ. ನಯವಾಗಿಯೇ ಬೆಣ್ಣೆಯನ್ನ ಸಬರಿ ಮಾತಿನಲ್ಲೇ ಮಹಾ ಮೋಸವನ್ನ ಮಾಡ್ತಾ ಇದ್ದಾರೆ. ಎಂತವರಿಗೂ ಕೂಡ ಮಂಕು ಬೂದಿಯನ್ನ ಎರಚುವಂತಹ ಮಂತ್ರವಾದಿ. ಹಾಗಾದ್ರೆ ಯಾರು ಆ ಒಂದು ಕಾಮಿಡಿ ಕಲಾವಿದ? ಕಾಮಿಡಿ ಕಲಾವಿದನ ಮನಸ್ಸಿನಲ್ಲಿ ಇರೋದೊಂದು, ಹೇಳೋದೊಂದು. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಕಾಮಿಡಿ ಕಳ್ಳನ ಭಾರಿ ಮುಖವಾಡವನ್ನ. ಮನಸ್ಸಿನಲ್ಲಿ ಬೇರೆಯನ್ನ ಇಟ್ಕೊಂಡು ಮಾತಿನಲ್ಲಿ ಬೇರೆಯನ್ನೇ ಆಡ್ತಾ ಇದ್ದಾರೆ. ಹೇಳೋಕೆ ಕಾಮಿಡಿ ಕಿಂಗ್, ಆದ್ರೆ ಮಾಡೋದಿಲ್ಲ ಬೇರೆನೆ. ರೀಲ್ ನಲ್ಲಿ ಹಾಸ್ಯ ಚಿಟಾಕಿಯನ್ನ ಹಾರಿಸುವುದೇ ವೃತ್ತಿಯನ್ನ ಆಗಿ ಮಾಡಿಕೊಂಡಿದ್ದಾರೆ. ರಿಯಲ್ ಆಗಿ ಮಹಾ ನಾಜೂಕು ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಅದೇನೋ ಹೇಳ್ತಾರಲ್ಲ, ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಅಂತ, ಅದೇ ತರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ನಾಜೂಕು ವ್ಯಕ್ತಿ, ಆ ಕಾಮಿಡಿಯನ್ ಯಾರು? ಎಸ್, ಈ ನಾಜೂಕು ಕಾಮಿಡಿ ದೊರೆಯ ದಗಲ್ಬಾಜಿಗೆ ಲೆಕ್ಕವೇ ಇರೋದಿಲ್ಲ. ಚಲನಚಿತ್ರೋತ್ಸವದಲ್ಲಿ ಡಬಲ್ ಗೇಮ್ ಆಡ್ತಿದ್ದಂತಹ ಗ್ರೇಟ್ ಕಲಾವಿದ್ರು ಇವರು. ತಾನು ತಿಂದು ಮುಸರೆಯನ್ನಂತ ಬೇರೆಯವರ ಮೂತಿಗೆ ಬರೆಸುವಂತಹ ಮಾಂತ್ರಿಕ ಇವರು. ಸರ್ಕಾರಕ್ಕೆ ಕಳಂಕ ತರಲು ಯತ್ನಿಸಿ ಬಿಕರಿ ಆದರೂ ಬುದ್ಧಿ ಬರಲಿಲ್ಲ. ಕಲಾವಿದನಾಗಿ ಕಲಾವಿದರಿಗೆ ಕಳಂಕ ತರಲು ಯತ್ನಿಸಿದ್ದೂ ಆಯ್ತು. ಏನೇ ಮಾಡೋಕೆ ಯತ್ನ ಮಾಡಿದ್ರೂ ಕೂಡ ಅದ್ಯಾವುದು ಆಗ್ಲೇ ಇಲ್ಲ, ಬಿಕರಿಯಾದ್ರು. ಅಲಲ, ಆ ಕಾಮಿಡಿ ಕಿಲಾಡಿಯದ್ದು ಇದೆಂಥ ನಾಜೂಕು ವರ್ತನೆ. ಎಂತಹ ನಯವಂಚಕರು ಈ ಕಲಾವಿದನ ಮುಂದೆ ಏನೂ ಅಲ್ಲವೇ ಅಲ್ಲ. ಹಾಗಾದ್ರೆ ಯಾವ ಆ ಕಲಾವಿದ? ಸರ್ಕಾರಕ್ಕೆ ಕಳಂಕವನ್ನ ತಂದಿದ್ದಾರೆ, ಕಲಾವಿದರಿಗೂ ಕೂಡ ಕಳಂಕವನ್ನ ತರೋಕೆ ಯತ್ನ ಮಾಡಿದ್ದಾರೆ. ಹಾಗಾದ್ರೆ ಯಾರು ಆ ಕಲಾವಿದ್ರು ಅಥವಾ ಯಾರು ಆ ಕಾಮಿಡಿಯನ್? ಈತ ಅಪ್ಪು ಅಭಿಮಾನಿಗಳನ್ನ ಬಿಡದೆ ಆಟವನ್ನ ಆಡಿಸಿದ್ದಾರೆ. ತಾನೇ ಅಲ್ಲ, ತನ್ನಿಂದಲೇ ಎಲ್ಲ, ತನ್ನಿಂದ ಇದ್ರೆ ಏನು ಆಗೋದಿಲ್ಲ ಅಂತ ಹೇಳ್ತಾ ಇದ್ದ. ಅದಲ್ಲ, ಅದನ್ನ ಸ್ವಾರ್ಥಕ್ಕಾಗಿ ಪವರ್ ಸ್ಟಾರ್ ಫ್ಯಾನ್ಸ್ಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಹೇಳುವುದು ಮಾತ್ರ ಎಲ್ಲರೂ ನನ್ನೋರೇ, ಮಾಡುವುದು ಮಾತ್ರ ತನಗಾಗಷ್ಟೇ. ಕಂಠೀರವ ಸ್ಟುಡಿಯೋದಲ್ಲಿ ಸಾಧು ಮಹಾರಾಜ್ ರೌದ್ರಾವತಾರ್. ಹೆಸರಿಗೆ ಅಷ್ಟೇ ಸಾಧು, ಆದ್ರೆ ರಿಯಲ್ ಆಗಿ ಮಾತ್ರ ಬೇರೆ. ಕೂಲ್ ಮಂತ್ರವಾದಿಗೆ ಅಂದು ಅಸಲಿಗೆ ಆಗಿದ್ದೇನು? ಅಪ್ಪು ಅಭಿಮಾನಿಗಳು ಕಲಾವಿದರ ಮುಂದೆಯೇ ಸಾಧು ರಾಂಗ್ ಆಗಿದ್ಯಾಕೆ? ಎಸ್, ಹೌದು. ಇಷ್ಟೊತ್ತಿ ನಾನು ಮಾತನಾಡ್ತಾ ಇದ್ದಿದ್ದು ಸಾಧು ಕೋಕಿಲ ಅವರ ಬಗ್ಗೆ. ಕಂಠೀರವ ಸ್ಟುಡಿಯೋದಲ್ಲಿ ಸಾಧು ಮಹಾರಾಜ್ ರೌದ್ರ ಅವತಾರವನ್ನು ತೋರಿಸಿದ್ದಾರೆ. ಇವರು ಹೆಸರಿಗೆ ಮಾತ್ರ ಸಾಧು ಆಗಿದ್ದು ರಿಯಲ್ ಆಗಿ ಸಾಧು ಅಲ್ಲ. ಹಾಗಾದ್ರೆ ಅಪ್ಪು ಅಭಿಮಾನಿಗಳಿಗೆ ಸಾಧು ಕೋಕಿಲ ಅವರು ಮಾಡಿದ್ದೇನು? ನಿನ್ನೆ ಕಂಠೀರವ ಸ್ಟುಡಿಯೋಕ್ಕೆ ತುಂಬಾ ಜನ ಬಂದಿದ್ರು. ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಸಮಾಧಿಯ ಮುಂದೆ ಒಂದಿಷ್ಟು ಜನ ಬಂದು ಅಪ್ಪು ಸಮಾಧಿಯನ್ನ ನೋಡಿ ಅಪ್ಪು ನಮ್ಮ ಜೊತೆಗಿದ್ದಾರೆ ಎನ್ನುವಂತಹ ಭಾವನೆಯಲ್ಲಿ ತೆರಳಿದ್ರು. ಆದ್ರೆ ಸಾಧು ಕೊಟ್ಟಿರುವಂತಹ ಡೋಸ್ ಎಂತದ್ದು? ಕೂಲ್ ಮಂತ್ರವಾದಿಗೆ ಅಂದು ಅಸಲಿಗೆ ಆಗಿದೆಯೇನು? ಹಾಗಾದ್ರೆ ಸಾಧು ಕೋಕಿಲ ಅವರು ಅಪ್ಪು ಅಭಿಮಾನಿಗಳಿಗೆ ಅದೇನು ಮಾಡಿಬಿಟ್ರು? ಯಾವಾಗ್ಲೂ ಸದಾ ಸುದ್ದಿಯಲ್ಲಿ ಇರ್ತಾ ಇದ್ದಾರೆ ಸಾಧು ಕೋಕಿಲ ಅವರು. ಹಿಂದೆ ಸಾಧು ಕೋಕಿಲ ಅವರು ಸರ್ಕಾರಕ್ಕೆ ಕಳಂಕ ತಂದಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಕಲಾವಿದರಿಗೂ ಕೂಡ ಕಳಂಕ ತಂದಿದ್ದಾರೆ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇತ್ತು.
ಹಾಗಾದ್ರೆ ಸಾಧು ಮಾಡ್ತಿದ್ದಂತಹ ತಪ್ಪಾದ್ರೂ ಏನು? ಇಲ್ಲಿದೆ ನೋಡಿ. ಅಪ್ಪು ಜನ್ಮದಿನೋತ್ಸವದಲ್ಲೂ ತಪ್ಪು ಹುಡುಕಿದ ಕಲಾವಿದ. ಅಪ್ಪು ಜನ್ಮದಿನದಂತೆ ಕಾಮಿಡಿ ನಟ ಸಾಧು ಕೋಕಿಲ ಗರಂ ಆಗಿದ್ದಾರೆ. ಅಪ್ಪು ಅಭಿಮಾನಿಗಳು ಕಲಾವಿದರ ಮುಂದೆಯೇ ವಿಚಿತ್ರ ಸಿಟ್ಟನ್ನ ತೋರಿದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿ ಸಾಧು ಮಹಾರಾಜ್ ಕೆಂಡವಾಗಿದ್ಯಾಕೆ? ಹಾಗಾದ್ರೆ ಅಪ್ಪು ಜಯಂತ್ಯೋತ್ಸವದ ದಿನ ಕೆಲಸ ಮಾಡಲಿಲ್ಲ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷ. ತಾನೇ ಮುಂದೆ ನಿಂತು ಕೆಲಸ ಮಾಡಿಸದೆ ಉಳಿದವರ ಮೇಲೆ ಕೆಂಡಾಮಂಡಲರಾಗಿದ್ದಾರೆ. ತಾನು ಮಾಡಿದ ತಪ್ಪನ್ನ ಮರೆಮಾಚಲು ಫ್ಯಾನ್ಸ್ಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿ ಸಾಧು ಕೋಕಿಲಾಗೆ ವಿಚಿತ್ರ ಕೋಪ ಬಂದಿದೆ. ತಾನು ಮಾಡಿದ್ದನ್ನ ಬೇರೆಯವರ ಮೇಲೆ ಹಾಕಿರುವಂತಹ ನಾಜೂಕುಗಾರ. ಎಸ್, ಹೌದು, ಕಂಠೀರವ ಸ್ಟುಡಿಯೋದಲ್ಲಿ ಎಲ್ಲಾ ಜನಸಾಮಾನ್ಯರು ಹಾಗೆ ಅಭಿಮಾನಿಗಳು, ಅಪ್ಪು ಅಭಿಮಾನಿಗಳು ಕೂಡ ಸೇರಿದ್ರು. ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡುವುದಕ್ಕೆ ಸೇರ್ಕೊಂಡಿದ್ರು. ಅಪ್ಪು ಅಭಿಮಾನಿಗಳು ತುಂಬಾ ಪ್ರೀತಿಯಿಂದ ಅಪ್ಪು ಅವರ ಸಮಾಧಿಯನ್ನ ನೋಡೋಕೆ ಬರ್ತಾರೆ ಕಂಠೀರವ ಸ್ಟುಡಿಯೋದಲ್ಲಿ. ಆಗ ಸಾಧು ಮಹಾರಾಜ್ ಅಂದ್ರೆ ಸಾಧು ಕೋಕಿಲ ಅವರು ಕೆಂಡಾಮಂಡಲರಾಗಿದ್ದಾರೆ. ಅಪ್ಪು ಜನ್ಮದಿನದಂದು ಕೆಲಸ ಮಾಡಿಲ್ಲ, ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ತುಂಬಾ ಕೋಪ ಮಾಡಿಕೊಂಡಿದ್ದಾರೆ. ಅವರು ಅಕಾಡೆಮಿಯ ಅಧ್ಯಕ್ಷರು ಕೂಡ ಹೌದು. ತಾವು ಮಾಡುವಂತಹ ಕೆಲಸಗಳನ್ನ ಮಾಡಲಿಲ್ಲ, ಮರೆಮಾಚಿದ್ರು. ಈಗ ಅಪ್ಪು ಅಭಿಮಾನಿಗೆ ಬೈತಾ ಇದ್ದಾರೆ. ಚಲನಚಿತ್ರ ಅಕಾಡೆಮಿಯ ಅಸಲಿ ಜವಾಬ್ದಾರಿಯನ್ನೇ ಮರೆತ ನಟ ಗೋಸುಂಬೆ ಕಲಾವಿದನಿಗೆ ಫ್ರೀಡಂ ಟಿವಿ ಪ್ರಶ್ನೆಗಳು. ಅಪ್ಪು ಅಭಿಮಾನಿಗಳಿಗೆ ಸರಿಯಾದ ವ್ಯವಸ್ಥೆ ನೀವೇಕೆ ಮಾಡಲಿಲ್ಲ? ಜನಪ್ರಿಯ ನಟನಿಗೆ ಗೌರವ ಸಲ್ಲಿಸುವುದು ಅಕಾಡೆಮಿ ಕೆಲಸ ಆಗಿರ್ಲಿಲ್ವಾ? ಹಾಗಾದ್ರೆ ಅಲ್ಲಿ ನಿಜವಾಗ್ಲೂ ಅವ್ಯವಸ್ಥೆ ಆಗಿದ್ರೆ ಮೊದಲೇ ನೋಡ್ಬೇಕಿತ್ತಲ್ವಾ? ಮುಂಚಿತವಾಗಿಯೇ ವ್ಯವಸ್ಥೆಯ ಪರಿಶೀಲನೆ ಯಾಕೆ ಮಾಡಿಲ್ಲ? ಅಪ್ಪು ಕರ್ನಾಟಕದ ಆಸ್ತಿ, ಅವರನ್ನ ನಾವು ಗೌರವಿಸಬೇಕು, ಅದು ನಮ್ಮೆಲ್ಲರ ಕರ್ತವ್ಯ. ಅದನ್ನ ನೀವೇ ಹೇಳಿದ್ದೀರಾ. ಆದ್ರೆ ನೀವು ನಿಜವಾಗಿಯೂ ಅವರನ್ನ ಅಂದ್ರೆ ಒಂದಿಷ್ಟು ನೀವು ಹೇಳಿದ್ರಲ್ಲ, ಆ ವಿಚಾರಗಳನ್ನ ಫಾಲೋ ಮಾಡಿದ್ದೀರಾ ಯಾವಾಗಾದ್ರೂ? ಅಪ್ಪು ಅಭಿಮಾನಿಗಳ ಎದುರು ನೀವು ವ್ಯವಸ್ಥೆಯನ್ನ ಟೀಕಿಸೋದಲ್ಲ. ನಿಜವಾಗಿಯೂ ಜವಾಬ್ದಾರಿ ಇದ್ರೆ ನೀವೇ ವ್ಯವಸ್ಥೆ ಮಾಡಬೇಕಾಗಿತ್ತು. ಅವ್ಯವಸ್ಥೆ ಆಗದಂತೆ ನೀವೇ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಬೇಕಾಗಿತ್ತು. ಜನರ ಮುಂದೆ ಸುಖಾಸುಮ್ಮನೆ ಬಿಲ್ಡಪ್ ಕೊಡೋದಲ್ಲ. ಎಸ್, ಸಾಧು ಕೋಕಿಲ ಅವರೇ, ಫ್ರೀಡಂ ಟಿವಿಯ ಪ್ರಶ್ನೆ ಇಷ್ಟೇ. ನಿಮಗೆ ಅಲ್ಲಿ ವ್ಯವಸ್ಥೆಗಳು ಸರಿಯಾಗಿಲ್ಲ ಅಂತಂದ್ರೆ ನೀವು ಹೋಗಿ ನಿಂತುಕೊಂಡು ಅಕಾಡೆಮಿಯ ಅಧ್ಯಕ್ಷರು ನೀವೇ ಅಲ್ಲಾಗಿತ್ತ? ನೀವು ಹೋಗಿ ನಿಂತುಕೊಂಡು ಮಾಡಿಸೋದ್ರೆ ಏನ್ ತಪ್ಪಾಗ್ತಿತ್ತು? ನಿಮ್ಮ ಕರ್ತವ್ಯಗಳ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಲ್ಲ, ನೀವೇ ಆ ಕರ್ತವ್ಯವನ್ನ ನಿಭಾಯಿಸಬಹುದಿತ್ತಲ್ಲ. ನಿಜವಾಗಿಯೂ ಜವಾಬ್ದಾರಿ ಇದ್ದರೆ ಮೊದಲೇ ಬಂದು ವ್ಯವಸ್ಥೆಗಳನ್ನ ಮಾಡಬೇಕಿತ್ತಲ್ವಾ? ಅಪ್ಪು ಅಭಿಮಾನಿಗಳಿಗೆ ಯಾಕೆ ಗರಂ ಆಗ್ತಾ ಇದ್ದೀರಾ? ನೀವು ಮಾಡುವ ಕೆಲಸಗಳಿಗೆ ಸರ್ಕಾರಕ್ಕೆ ಯಾಕೆ ಹೊಣೆ ಅಂತ ಹೇಳ್ತಾ ಇದ್ದೀರಾ? ಸರ್ಕಾರದ ವ್ಯವಸ್ಥೆಗಳು ನಿಮಗಿಷ್ಟ ಆಗಿಲ್ಲ ಅಂತಂದ್ರೆ ಆ ಕೆಲಸಗಳನ್ನ ನೀವೇ ಮಾಡಬೇಕಾಗಿತ್ತು. ಯಾಕೆ ಸರ್ಕಾರದ ಮೇಲೆ ದೂರನ್ನ ಹಾಕ್ತಾ ಇದ್ದೀರಾ? ಅಪ್ಪು ಎಲ್ಲರಿಗೂ ಕೂಡ ಅಪ್ಪು ಅವರೇ. ಅವರ ಅಭಿಮಾನಿಗಳು ದೇವರು ಅಂತ ಕರೀತಾರೆ. ಆದ್ರೆ ನೀವು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಅಪ್ಪು ಅಭಿಮಾನಿಗಳನ್ನ ಬೈಯೋದು ಅಥವಾ ವ್ಯವಸ್ಥೆಗಳು ಸರಿಯಾಗಿಲ್ಲ ಅಂತ ಸರ್ಕಾರಕ್ಕೆ ಬೈಯೋದು ಎಷ್ಟರ ಮಟ್ಟಿಗೆ ಸರಿ? ನಿಮಗೆ ಪ್ರೀತಿ, ವಿಶ್ವಾಸ, ಗೌರವವಿದ್ರೆ ನೀವೇ ನಿಂತು ಮಾಡಿಸಬಹುದಿತ್ತಲ್ಲ.